ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ ಈ ಇನ್ಸಂದ್ರ ಕಾಲೋನಿಯಲ್ಲಿ ಒಂದು ಹಾಸ್ಪಿಟ್ಲ್ ರೆಡಿ ಆಗ್ಬೇಕು. ಈ ಹಾಸ್ಪಿಟ್ಲ್ ಇಲ್ಲ, ಆಲ್ರೆಡಿ 2 ಬಿಲ್ಡಿಂಗ್ ಇದಾವೆ. ಹಾಸ್ಪಿಟ್ಲ್ ತಗೊಳಕ್ಕೆ 2 ಬಿಲ್ಡಿಂಗ್ ಆಲ್ರೆಡಿ ಇನ್ಸಂದ್ರ ಕಾಲೋನಿಯಲ್ಲಿ ಇದಾವೆ. ಇನ್ಸಂದ್ರ ಕಾಲೋನಿಯಲ್ಲಿ ಆಸ್ಪತ್ರೆ ಆಯ್ತು ಅಂದ್ರೆ ಈ ಇನ್ಸಂದ್ರ ಕಾಲೋನಿಗೆ ಕೋಲಾರ ಹೋಬಳಿ ಬರುವ ಎಲ್ಲಾ ಹಳ್ಳಿ ಜನಗಳು ಬಂದ್ಬಿಟ್ಟು ಈ ಇನ್ಸಂದ್ರ ಕಾಲೋನಿಯಲ್ಲಿ ಇರುವ ಹಾಸ್ಪಿಟ್ಲ್ಗೆ ಟ್ರೀಟ್ಮೆಂಟ್ ತಗೊಂಡ್ಬೋದು. ಸುಮಾರು ಎಷ್ಟು ಜನ? ಸುಮಾರು ಒಂದು 30 ಹಳ್ಳಿ, ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳ ಜನಗಳು ಈ ಒಂದು ಇರಸಂದ್ರ ಕಾಲೋನಿಯ ಆಸ್ಪತ್ರೆಗೆ ಬಂದ್ಬಿಟ್ಟು ಚಿಕಿತ್ಸೆಯನ್ನ ತಗೊಬಹುದು. ಮತ್ತೆ ತುರ್ತು ಚಿಕಿತ್ಸೆ ಮಾಡ್ತಾರೆ. ಹಂಗಾಗಿ ಹೈವೇ ಅಲ್ವಾ, ಬಹಳ ಆಕ್ಸಿಡೆಂಟ್ ಆಗ್ತದೆ. ಇಲ್ಲಿ PWA ಕ್ವಾರ್ಟರ್ಸ್ 2 ಬಿಲ್ಡಿಂಗ್ ನಡೆಯುತ್ತಿಲ್ಲ, ಹಾಗಾಗಿ ಹಾಸ್ಪಿಟಲ್ ಹೋದ್ರೆ ಬಹಳ ಅಲ್ಲ. ತುರ್ತು ಚಿಕಿತ್ಸೆ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ಬೆಂಗಳೂರು ಮತ್ತೆ ಮಧುಗಿರಿದು ಮೇನ್ ರೋಡ್, ಇದು ಹೈವೇ ರೋಡ್ ಇದು. ಹಂಗಾಗಿ ಇಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಿರುತ್ತೆ, ತುಂಬಾ ಅಪಘಾತಗಳಾಗ್ತಿರುತ್ತೆ. ಹಂಗಾಗಿ ಇಲ್ಲಿ ಆಸ್ಪತ್ರೆ ಈ ಇನ್ಸಂದ್ರ ಕಾಲೋನಿಯ ಇನ್ಸಂದ್ರ ಕಾಲೋನಿಯಲ್ಲಿ ಒಂದು ಸುಸಂಘಟಿತವಾದ ಆಸ್ಪತ್ರೆ ರೆಡಿ ಆದ್ರೆ ತುರ್ತು ಚಿಕಿತ್ಸೆಗೆ ಮತ್ತೆ ಸಡನ್ ಆಗಿ ಆಕ್ಸಿಡೆಂಟ್ಗಳಾದಾಗ, ಅಪಘಾತಗಳಾದಾಗ ತುರ್ತು ಚಿಕಿತ್ಸೆಗೆ ಕೂಡ ಇನ್ಸಂದ್ರ ಕಾಲೋನಿಯಲ್ಲಿ ಹಾಸ್ಪಿಟಲ್ ಆದ್ರೆ ಅನುಕೂಲ ಆಗುತ್ತೆ. ಮತ್ತೆ ನಾನು ಅವಾಗಲೇ ಮೊದಲೇ ಹೇಳಿದಂತೆ ಸುಮಾರು ಈ ಕೋಲಾರ ಹೋಬಳಿಯ ಮತ್ತು ಕೋಲಾರ ಹೋಬಳಿಯ ಸುತ್ತಮುತ್ತ ಇರುವಂತಹ ಸುಮಾರು ಒಂದು 50-60ಕ್ಕೂ ಹೆಚ್ಚು ಹಳ್ಳಿಯ ಜನಗಳು ಈ ಒಂದು ಇರಸಂದ್ರ ಕಾಲೋನಿಯ ಇರಸಂದ್ರ ಕಾಲೋನಿ ಹಾಸ್ಪಿಟ್ಲಿಗೆ ಬಂದು ಆರೋಗ್ಯ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಆದುದರಿಂದ ಅತಿ ಶೀಘ್ರವಾಗಿ ಈ ಒಂದು ಇರಸಂದ್ರ ಕಾಲೋನಿಯಲ್ಲಿ ಒಂದು ಸುವ್ಯವಸ್ಥಿತವಾದ ಸುಸಜ್ಜಿತವಾದ ಆಧುನಿಕ ಗುಣಮಟ್ಟದ ಒಂದು ಆಸ್ಪತ್ರೆಯನ್ನು ಅತಿ ಶೀಘ್ರವಾಗಿ ಈ ಇರಸಂದ್ರ ಕಾಲೋನಿಗೆ ಮಂಜೂರು ಮಾಡಿಕೊಡಬೇಕಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೋಲಾರ ಹೋಬಳಿಯ ಸಮಸ್ತ ಜನತೆಯಿಂದ ಮತ್ತು ನಮ್ಮ ಕೊರಟಗೆರೆ ತಾಲೂಕಿನ ಸಮಸ್ತ ಜನತೆಯಿಂದ ನಾವು ಆಗ್ರಹ ಮಾಡುತ್ತಿದ್ದೇವೆ. ನಾವು ಕಡಾಖಂಡಿತವಾಗಿ ಆಗ್ರಹ ಮಾಡುತ್ತಿದ್ದೇವೆ.